ಇನ್ನು ಕುಮಾರಸ್ವಾಮಿ ಅವರ ಮಾತಿಗೆ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಅಂತ ಕುಮಾರಸ್ವಾಮಿ ಹೇಳಿದ್ರೆ ಲೀಸ್ ಬೇಸ್ಡ್ ಅಲ್ಲ, ಪಕ್ಕಾ ಲೀಸ್ ಬೇಸ್ಡ್ ಅಗ್ರಿಮೆಂಟ್ ಅಂತ ಅಶೋಕ್ ಹೇಳಿದ್ದಾರೆ. ರಾಹುಲ್ ಎಲ್ಲಿವರೆಗೆ ಹೇಳ್ತಾರೆ ಅಲ್ಲಿವರೆಗೆ ಇರ್ತೀನಿ ಅಂತಾರೆ. ಲೀಸ್ಗೆ ಕೊಟ್ಟಾಗ ಎಷ್ಟು ದಿನ ಇರು ಅಂತಾರೆ, ಅಷ್ಟು ದಿನ ಇರಬೇಕು. ಲೀಸ್ ಮುಗಿದ ಮೇಲೆ ಸಿದ್ದರಾಮಯ್ಯ ಅವರು ಹೋಗಬೇಕು. ಲೀಸ್ ಅವಧಿಗೆ ಮನೆ ಬಿಟ್ಕೊಡು ಅಂತ ಡಿಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ. ಪಕ್ಕಾ ಇದು ಲೀಸ್ ಆಗಿರುವ ಅಗ್ರಿಮೆಂಟ್ ಮಾದರಿಯಲ್ಲಿ ನಡೀತಾ ಇದೆ. ವೇಣುಗೋಪಾಲ್ ಸೂಪರ್ ಸಿಎಂ, ಅವರೇ ಡೈರೆಕ್ಟರ್, ಅವರೇ ನಿರ್ಮಾಪಕರು. ಲೀಸ್ ಬೇಸ್ಡ್ ಇರೋದ್ರಿಂದ ಸಿದ್ದರಾಮಯ್ಯಗೆ ಅಧಿಕಾರನೇ ಇಲ್ಲ. ಸೂಪರ್ ಸಿಎಂ ವೇಣುಗೋಪಾಲ್ ಅಂತಿದ್ದಾರೆ ಆರ್ ಅಶೋಕ್. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ ಅವರು? ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತಾರೆ. ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ. ಇಲ್ಲಿ ಪಕ್ಕಾ ಇದು ಲೀಸು, ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ವೇಣುಗೋಪಾಲ್ ಇದಕ್ಕೆ ಸೂಪರ್ ಸಿ ಎಂ, ಅವ್ರದ್ದೇ ಡೈರೆಕ್ಷನ್ನು, ಅವರೇ ಪ್ರೊಡ್ಯೂಸರು, ಎಲ್ಲ ಅವ್ರು ಹೇಳ್ದಂಗೆ ನಡೆಯುವಂಥದ್ದು ಕಾಂಗ್ರೆಸ್. ಇಲ್ಲೇನೂ ಇಲ್ಲ, ಯಾಕಂದರೆ ಲೀಸ್ ಬೇಸಲ್ಲಿ ಇರೋದ್ರಿಂದ ಇವ್ರಿಗೆ ಅಧಿಕಾರನೇ ಇಲ್ಲ. ಲೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.